ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರು ರಸ್ತೆಯಲ್ಲಿ ಯುವಕರ ಬಿಯರ್ ದರ್ಬಾರ್, ಬೈಕಲ್ಲೇ ಟ್ರಿಬಲ್ ರೈಡಿಂಗ್ ಜೊತೆಗೆ ಮದ್ಯಪಾನ. ರಾಜಧಾನಿ ಬೆಂಗಳೂರಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ನಡೀತಾನೆ ಇರುತ್ತೆ. ಮೊನ್ನೆಯಷ್ಟೇ ನಗರದ ಹೃದಯ ಭಾಗದಲ್ಲಿ ತಡರಾತ್ರಿ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರಿನ ಡ್ರಿಫ್ಟಿಂಗ್ ಸ್ಟಂಟ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಮದ್ಯವನ್ನ ಸೇವಿಸುತ್ತಲೇ ಬೈಕ್ನಲ್ಲಿ ಟ್ರಿಬಲ್ ರೈಡಿಂಗ್ ಮಾಡ್ತಾ ಇರುವಂತಹ ಯುವಕರ ವಿಡಿಯೋ ಕೂಡ ವೈರಲ್ ಆಗಿದೆ. ಇದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಸಂಚಾರ ಸುರಕ್ಷತೆಯ ಕಳವಳ ವ್ಯಕ್ತವಾಗಿದೆ. ಬೆಂಗಳೂರಿನ ಬಿಟಿಎಂ ರಸ್ತೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸ್ಕೂಟರ್ನಲ್ಲಿ ಮೂವರು ಯುವಕರು ತೆರಳುತ್ತಾ ಇರುವಂತಹ ದೃಶ್ಯ ಕಂಡುಬಂದಿದೆ. ಹಿಂಬದಿ ಕೂತಿದ್ದಂತಹ ವ್ಯಕ್ತಿಯ ಕೈಯಲ್ಲಿ ಬಿಯರ್ ಬಾಟಲ್ ಇದ್ದು ಕುಡಿಯುತ್ತಲೇ ಅಜಾಗರೂಕರಾಗಿ ಸಂಚಾರ ಮಾಡಿದ್ದಾರೆ. ಈ ವಿಡಿಯೋವನ್ನ ಕರ್ನಾಟಕ ಪೋರ್ಟ್ಫೋಲಿಯೋ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಕೂಡ ಮಾಡಲಾಗಿದೆ. ಬೆಂಗಳೂರು ರಸ್ತೆಗಳು ಮೈದಾನವೇ, ಕುಡಿದು ವಾಹನವನ್ನ ಚಲಾಯಿಸಬಾರದು ಅನ್ನುವಂಥ ನಿಯಮ ಇದೆ. ಹೀಗಿದ್ರೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಮದ್ಯವನ್ನ ಸೇವಿಸುತ್ತಲೇ ಟ್ರಿಬಲ್ ರೈಡಿಂಗ್ ಅನ್ನ ಮಾಡಿದ್ದಾರೆ. ನಗರದ ರಸ್ತೆಯ ಆಟದ ಮೈದಾನದಂತಾಗಿದೆ. ಕಾನೂನಿನ ಭಯ, ಕನಿಷ್ಠ ಸಾಮಾಜಿಕ ಜವಾಬ್ದಾರಿ ಇಲ್ಲದಂತಹ ಇವರ ವರ್ತನೆಗೆ ನೆಟ್ಟಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ವ್ಯಕ್ತಿ ಬೈಕ್ ಸವಾರಿ ಮಾಡುವಾಗ ಬಿಯರ್ ಬಾಟಲ್ ಅನ್ನ ಹಿಡಿದಿದ್ದು, ಹಿಂಬದಿ ಸವಾರ ರಸ್ತೆಯುದ್ದಕ್ಕೂ ಕೂಡ ಮದ್ಯಪಾನ ಮಾಡುತ್ತಲೇ ಮಧ್ಯ ಕೂತಂತಹ ವ್ಯಕ್ತಿಯೊಂದಿಗೆ ಮಾತನಾಡುವ, ಕೈ ಸನ್ನೆ ಮಾಡುವಂತಹ ದೃಶ್ಯಗಳನ್ನ ಕಾಣಬಹುದು. ಇಂತಹ ವರ್ತನೆಗಳು ಕಾನೂನು ಬಾಹಿರ ಘಟನೆಗಳು ಬೆಂಗಳೂರಿನಲ್ಲಿ ಮರುಕಳಿಸ್ತಾನೆ ಇದೆ. ಈ ಯುವಕರು ಇಂತಹ ಬೇಜವಾಬ್ದಾರಿ ನಡೆಯು ಸಂಚಾರ ಕಾನೂನಿನ ಸಂಪೂರ್ಣ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಸ್ವಂತ ತಮ್ಮ ಜೀವಕ್ಕೆ ಹಾಗೂ ಇತರರ ಸವಾರರ ಜೀವಕ್ಕೆ, ಪ್ರಯಾಣಿಕರ ಜೀವನಕ್ಕೆ ತೊಂದರೆಯನ್ನ ಉಂಟು ಮಾಡುವಷ್ಟು ಭಯಾನಕ ಆಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂಥದ್ದು ಗಂಭೀರ ಅಪರಾಧ. ಟ್ರಿಬಲ್ ರೈಡಿಂಗ್ ಅಲ್ಲಿರುವಂತಹ ಇಬ್ಬರಲ್ಲಿ ಒಬ್ಬರು ಹೆಲ್ಮೆಟ್ ಅನ್ನ ಹಾಕಿದ್ದನ್ನ ಕಾಣಬಹುದು. ಇನ್ನಿಬ್ಬರು ಹೆಲ್ಮೆಟ್ ಹಾಕಿದ್ದರ ಬಗ್ಗೆ ಖಚಿತತೆ ಇನ್ನೂ ಕೂಡ ಲಭ್ಯವಾಗಿಲ್ಲ. ಇಂತಹ ಅಪಾಯಕಾರಿ ಚಾಲನೆಯಿಂದ ರಸ್ತೆಯಲ್ಲಿ ಮುಗ್ಧ ಪಾದಾಚಾರಿಗಳು, ಇತರ ವಾಹನ ಸವಾರರು ಮತ್ತು ಸವಾರರ ಜೀವಕ್ಕೆ ಆಪತ್ತು ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ರಸ್ತೆಗಳಲ್ಲಿ ಸಂಚಾರ ಮಾಡುವಾಗ ಅಶಿಸ್ತು ಪ್ರದರ್ಶನ ಮಾಡುವಂಥದ್ದು ಕಾನೂನು ಬಾಹಿರ ಅನ್ನುವಂಥ ನಿಯಮ ಕೂಡ ಇದೆ. ಕೆಲವರು ದುರಹಂಕಾರದ ಪರಿಸ್ಥಿತಿಯಿಂದ ಈ ರೀತಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಅದು ಅವರೊಂದಿಗೆ ಇತರರನ್ನ ಅಪಾಯಕ್ಕೆ ತಳ್ಳುತ್ತೆ, ರಸ್ತೆ ಅಪಘಾತಗಳಿಗೆ ಕಾರಣ ಕೂಡ ಆಗುತ್ತೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದ ಹಾಗೆ ನೆಟ್ಟಿಗರು ಇವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸಂಚಾರಿ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕಾನೂನನ್ನ ಜಾರಿಗೊಳಿಸಬೇಕು, ಇಂತಹ ಘಟನೆಗಳ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.